ಬಾರಿ ಡಿ ಕೆ ಬ್ರದರ್ಸ್ ಅವರಿಗೆ ಮತ್ತೊಂದು ಅಸ್ತ್ರ ಅಂದ್ರೆ ಅದು ಗ್ಯಾರಂಟಿ ವಿಚಾರ. ಆ ಗ್ಯಾರಂಟಿಯ ಬಗ್ಗೆನೇ ಇವತ್ತು ಲೋಕಸಭೆಯ ಚುನಾವಣೆ ನಂತರ ಗ್ಯಾರಂಟಿ ಬಂದ್ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಅವರು. ಸೊ ಗ್ರಾಮ ಸಹಾಯಕರಿಗೆ, ಗೆಸ್ಟ್ ಲೆಕ್ಚರರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಲೋಕಸಭೆಯ ನಂತರ ಗ್ಯಾರಂಟಿ ಕೊಡೋದು ಬೇಡ ಅಂತ ಪ್ರಸ್ತಾಪ ಇದೆ ಅನ್ನುವಂಥ ವಿಚಾರವನ್ನ ಈಗ ಎತ್ತಿ ಹಿಡಿದಿದ್ದಾರೆ. ಈ ಬಗ್ಗೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ರೆಡಿ ಮಾಡಿದೆ ಅನ್ನೋದನ್ನ ಕೂಡ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಲೋಕಸಭೆಯ ನಂತರ ಗ್ಯಾರಂಟಿ ಕೊಡೋದು ಬೇಡ ಅನ್ನುವಂಥ ಪ್ರಸ್ತಾಪ ಇದೆ ಅನ್ನುವಂಥ ವಿಚಾರವನ್ನ ಶಾಸಕ ಅರವಿಂದ್ ಬೆಲ್ಲದ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡ್ಬೇಕಂತ ಈ ಸರ್ಕಾರದ ಉದ್ದೇಶ ಐತಿ. ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತಿ ನನ್ನ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಅವ್ರು ಪ್ರಪೋಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಯಾರ್ಯಾರನ್ನ ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ? ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡುವಂಗಿಲ್ಲ. ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ. ಔಟ್ಸೋರ್ಸ್ ಅಂಡ್ ಕಾಂಟ್ರಾಕ್ಟ್ ವರ್ಕರ್ಸಿಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ. ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ. ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ. ಈ ರೀತಿ ಆಲ್ರೆಡಿ ಪ್ಲಾನ್ ಮಾಡ್ಯಾರ ಇವ್ರು ಸರ್ಕಾರ. ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ. ನನ್ನ ಕಡೆ ಇದು ಲೆಟರ್ ಐತಿ. ತೀರ್ಮಾನ ತಗೊಳ್ಳೋದು ಸರ್ಕಾರ ಅಲ್ವಾ? ತೀರ್ಮಾನ ತಗೊಳ್ಳೋದು ಹಣಕಾಸು ಇಲಾಖೆ ಯಾರು ಕೆಳಗೆ ಬರ್ತೈತೆ ಅಧ್ಯಕ್ಷರ? ಮುಖ್ಯಮಂತ್ರಿಗಳ. ಓಕೆ, ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಗ್ಯಾರಂಟಿಯ ವಿಚಾರದಲ್ಲಿ ಬಹುದೊಡ್ಡದಾದಂಥ ಚರ್ಚೆ ಜನರ ವಲಯದಲ್ಲೂ ಕೂಡ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ. ಲೋಕಸಭೆ ಆದ ನಂತರ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ, ಅದಕ್ಕೊಂದಿಷ್ಟು ಕಡಿವಾಣ ಹಾಕ್ತಾರೆ, ಒಂದಿಷ್ಟು ರಿಸ್ಟ್ರಿಕ್ಷನ್ ತಂದು ಬಿಡ್ತಾರೆ ಅಂತೇಳಿ ಅರವಿಂದ್ ಬೆಲ್ಲದ್ ಅವರು ದಾಖಲೆ ಸಮೇತ ಇಡ್ತಾ ಇರೋದನ್ನ ನೋಡಿದ್ರೆ ಆ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳಬಹುದಾ ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಅರವಿಂದ್ ಬೆಲ್ಲದ್ರವರಿಗೆ ಆ ದಾಖಲೆ ಎಲ್ಲಿಂದ ಸಿಕ್ತೋ ಮತ್ತೆ ಅದು ನಿಜಕ್ಕೂ ಕೂಡ ಆ ದಾಖಲೆ ನಿಜವೋ ಸುಳ್ಳೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಬಜೆಟ್ ಮೇಲಿನ ಒಂದು ಭಾಷಣದ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾಕೆಂದರೆ ಹಿಂದೆಯಿಂದಲೂ ಕೂಡ ಬಿಜೆಪಿ ಮೇಲೆ ಆರೋಪ ಇತ್ತು. ಬಿಜೆಪಿಯವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಸಹಿಸಲಾರದೆ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತ ಕೂಡ ಇದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ವಾಗ್ದಾಳಿಯನ್ನು ನಡೆಸಿದರು. ಅದಾದ ಬಳಿಕ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಕೂಡ ಒಂದು ರೀತಿಯಲ್ಲಿ ಆ ಒಂದು ಮತದಾರರಿಗೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರಕ್ಕೂ ಕೂಡ ಮೊರೆ ಹೋಗಿದ್ರು. ಅಂದರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂದರೆ ಗ್ಯಾರಂಟಿ ರದ್ದಾಗುತ್ತೆ ಅಂತ. ಅದನ್ನು ಕೂಡ ಬಿಜೆಪಿ ಬಳಸ್ಕೊಂಡಿತ್ತು. ಹಾಗಾಗಿ ಈ ರೀತಿ ಪರ ವಿರೋಧ ಚರ್ಚೆ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸರ್ಕಾರ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಮೊನ್ನೆ ತಾನೇ ಬಜೆಟ್ನ ಸಂದರ್ಭದಲ್ಲಿ ಕೂಡ ಗ್ಯಾರಂಟಿಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ 52,000 ಕೋಟಿ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿತ್ತು. ಇಂತಹ ಸನ್ನಿವೇಶದಲ್ಲಿ ಏನಾದರೂ ಅದಕ್ಕೆ ಕೈ ಹಾಕುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಈ ಜಟಾಪಟಿ ನಡೀತಾ ಇದೆ. ಹಾಗಾಗಿ ಕಂಟಿನ್ಯೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ, ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಅದಕ್ಕೆ ಕಾಲವೇ ಉತ್ತರಿಸಬೇಕಾಗತ್ತೆ. ಯಾರು? ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.